ಹರೇ ಶ್ರೀನಿವಾಸ ಧಾರ್ಮಿಕ ಚಾನೆಲಿಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ಶ್ರಾವಣ ಮಾಸದಲ್ಲಿ ಬರುವ ಹಬ್ಬಗಳು ಮತ್ತು ವ್ರತಗಳ ಬಗ್ಗೆ ಹೇಳುತ್ತೇನೆ. ಶ್ರಾವಣ ಮಾಸವು ಹಬ್ಬದ ಮಾಸ ಎಂದೇ ಹೇಳಬಹುದು. ಶ್ರಾವಣ ಮಾಸದಲ್ಲಿ ಕೆಲವೊಂದು ಹಬ್ಬಗಳು ಇರುತ್ತವೆ, ಕೆಲವೊಂದು ವ್ರತಗಳನ್ನು ಇರುತ್ತವೆ. ಶ್ರಾವಣ ಮಾಸದಲ್ಲಿ ಬರುವ ಹಬ್ಬಗಳು: ಸೋಲ್ಹಾ ಸೋಮವಾರ ವ್ರತ. ಕೆಲವರು ಶ್ರಾವಣ ಮಾಸದಲ್ಲಿಯೇ ಸೋಲ್ಹಾ ಸೋಮವಾರದ ವ್ರತ ಕೂಡ ಹಿಡಿಯುತ್ತಾರೆ. ಹಾಗೂ ಮಂಗಳಗೌರಿ ವ್ರತ, ಮಂಗಳಗೌರಿ ಪೂಜಾ. ಬುಧವಾರ ಬೂದಿ ಬೃಹಸ್ಪತಿ ಪೂಜೆ. ಶುಕ್ರವಾರ ಶ್ರಾವಣ ಶುಕ್ರವಾರ ಲಕ್ಷ್ಮಿಯ ಪೂಜೆ. ಶ್ರಾವಣ ಶನಿವಾರ ನಾಗರ ಚೌತಿ ಚತುರ್ಥಿ, ನಾಗರ ಪಂಚಮಿ, ಶಿರಿಯಾಳ್ ಷಷ್ಠಿ, ಶ್ರಾವಣ ಶುದ್ಧ ದ್ವಾದಶಿ ಹಾಗೂ ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ನೂಲು ಹುಣ್ಣಿಮೆ ಅಥವಾ ರಕ್ಷಾಬಂಧನ ಹಾಗೂ ಗೋಕುಳಾಷ್ಟಮಿ. ಇವು ಶ್ರಾವಣ ಮಾಸದ ವಿಶೇಷ ದಿನಗಳು ಎಂದು ಕೂಡ ಹೇಳಬಹುದು. ಶ್ರಾವಣ ಮಾಸದಲ್ಲಿ ಬರುವ ಸೋಮವಾರದ ವಿಶೇಷ ದಿವಸ. ಸೋಮವಾರ ಶಿವನ ವಾರವಾಗಿದ್ದು ಅಂದು ಶಿವ ಮತ್ತು ಪಾರ್ವತಿಯರ ಪೂಜೆಯನ್ನು ವಿಶೇಷ ರೀತಿಯಿಂದ ಆಚರಿಸುತ್ತಾರೆ. ಶಿವನಿಗೆ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ದೇವಾಲಯಗಳಲ್ಲಿ ರುದ್ರಾಭಿಷೇಕ, ಮಹಾಮೃತ್ಯುಂಜಯ ಜಪ ಹಾಗೂ ಹೋಮ, ಬಿಲ್ವಾರ್ಚನೆ, ರುದ್ರಾಷ್ಟಕ ಹಾಗೂ ಶ್ರಾವಣ ಸೋಮವಾರದ ವ್ರತ, ಸೋಳ ಸೋಮವಾರ ವ್ರತ ಇತ್ಯಾದಿಯಾಗಿ ಶಿವನ ಆರಾಧನೆಯನ್ನು ಮಾಡಲಾಗುತ್ತದೆ. ಶ್ರಾವಣ ಮಾಸದಲ್ಲಿ ಬರುವ ಮಂಗಳವಾರ ಮಂಗಳಗೌರಿ ವ್ರತ. ಈ ವ್ರತವನ್ನು ಮದುವೆಯಾದ ವರ್ಷದಿಂದ ಪ್ರಾರಂಭಿಸಿ ಯಾರು ಹೊಸದಾಗಿ ಮದುವೆಯಾಗುತ್ತಾರೆ ಅವರು ತಪ್ಪದೆ 5 ವರ್ಷ ಮಂಗಳಗೌರಿ ಪೂಜೆ ಮಾಡಬೇಕು. ದಿವಸಿ ಅಮಾವಾಸ್ಯೆಯ ದಿವಸ ಅತ್ತೆ ಮನೆಯವರು ಕೊಟ್ಟ ಮಂಗಳಗೌರಿಯನ್ನು ಪೂಜೆ ಮಾಡಬೇಕು. ಈ ಮಂಗಳಗೌರಿಯ ಸಂಪೂರ್ಣ ಪೂಜೆ ಮತ್ತು ಕಥೆ ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ. ಬುಧವಾರ ಬೃಹಸ್ಪತಿ ಪೂಜೆ. ಶ್ರಾವಣ ಮಾಸದಲ್ಲಿ ಬರುವ ಬುಧವಾರ ಹಾಗೂ ಗುರುವಾರದಂದು ಬುಧ ಬೃಹಸ್ಪತಿ ಚಿತ್ರವನ್ನು ಸುಣ್ಣದಿಂದಾಗಲಿ ಅಥವಾ ಕೆಮ್ಮಣ್ಣಿನಿಂದಾಗಲಿ ಗೋಡೆಯ ಮೇಲೆ ಬರೆದು ಚಿತ್ರಗಳನ್ನು ಅವುಗಳಿಗೆ ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಹೂಗಳನ್ನು ಹಾಕಿ ಪೂಜಿಸಬೇಕು. ಶ್ರಾವಣ ಶುಕ್ರವಾರದ ಲಕ್ಷ್ಮೀ ಪೂಜೆ. ಶ್ರಾವಣ ಮಾಸದಲ್ಲಿ ಎಂದು ಮೊದಲು ಶುಕ್ರವಾರ ಬರುವುದೋ ಅಂದಿನಿಂದ 1 ತಿಂಗಳವರೆಗೆ ಪ್ರತಿ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಲಾಗುತ್ತದೆ. ಒಂದು ತಂಬಿಗೆ ಅಥವಾ ಗಡಿಗೆಯ ಮೇಲೆ ಶ್ರೀ ಮಹಾಲಕ್ಷ್ಮಿಯ ಮುಖವನ್ನು ಬರೆದು ಹಾಗೆ ಸುತ್ತ ಶಂಖ, ಚಕ್ರ, ಪದ್ಮ, ಸ್ವಾಸ್ತಿಕ ಇವುಗಳನ್ನು ಇಳಿಸಲಾಗುತ್ತದೆ. ಆ ಬರೆದ ತಂಬಿಗೆಯಲ್ಲಿ ಒಳಗಡೆ ಅಕ್ಕಿ, ಅಡಿಕೆ, ಅರಶಿನ ಬೇರು, ಕರಮಣಿ ಹಾಗೂ ಅರಶಿನ ಕುಂಕುಮವನ್ನು ಹಾಕಿ ಮೇಲೆ ಮುಚ್ಚಳ ಮುಚ್ಚಿ ಮಂಗಳಸೂತ್ರ ಕಟ್ಟಿ ಸಂಕಲ್ಪಪೂರ್ವಕ ಆ ಅಲಂಕೃತ ಗಡಿಗೆಯನ್ನು ಸ್ಥಾಪಿಸಬೇಕು. ನಂತರ ಅದರಲ್ಲಿ ವಿಧಿಪೂರ್ವಕ ಲಕ್ಷ್ಮೀದೇವಿಯನ್ನು ಆಹ್ವಾನಿಸಿ ಹೂವಿನಿಂದ ನೀರನ್ನು ಪ್ರೋಕ್ಷಣೆ ಮಾಡಿ ಗೆಜ್ಜೆ ವಸ್ತ್ರ, ಅರಶಿನ ಕುಂಕುಮ, ಹೂ, ಕರಿಕೆ, ಪತ್ರೆ ಏರಿಸಿ ಗಂಧ ಅಕ್ಷತೆಗಳಿಂದ ಪೂಜಿಸಬೇಕು. ದೇವರಿಗೆ ನೈವೇದ್ಯ ಮಾಡಿ, ಮಹಾಲಕ್ಷ್ಮಿಗೆ ನೈವೇದ್ಯ ಮಾಡಿ ವಿಶೇಷವಾಗಿ ಆ ದಿನ ಹೂರಣದ ಆರತಿ ಮಾಡಬೇಕು. ಹೀಗೆ ಎಷ್ಟು ಶುಕ್ರವಾರ ಬರುತ್ತವೆ ಅಷ್ಟು ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಬೇಕು. ಶ್ರಾವಣ ಶನಿವಾರ ಕೂಡ ಲಕ್ಷ್ಮಿಗೆ ಪೂಜೆ ನೈವೇದ್ಯ ಮಾಡಿ ಶನಿವಾರದ ಹಾಡುಗಳನ್ನು ಹಾಡಲಾಗುತ್ತದೆ. ನಾಗರ ಚೌತಿ ನಾಡಿಗೆ ದೊಡ್ಡ ಹಬ್ಬವಾದ
ನಾಗರ ಪಂಚಮಿ. ನಾಗಚೌತಿಯಂದು ಹೆಣ್ಣು ಮಕ್ಕಳು ಉಪವಾಸ ಮಾಡುತ್ತಾರೆ. ನಾಗಪಂಚಮಿ. ನಾಗರ ಪಂಚಮಿಯಂದು ಮೊಣ್ಣನಿಂದ 5 ಹೆಡೆಯ ಅಥವಾ 9 ಹೆಡೆಯ ನಾಗಪ್ಪನನ್ನು ಮಾಡಿ ಪೂಜಿಸಬೇಕು. ಚೌತಿ ದಿನ ಹೆಣ್ಣು ಮಕ್ಕಳು ಹಾಲು ಹಾಕುತ್ತಾರೆ ಕಲ್ಲಿನ ನಾಗಪ್ಪನಿಗೆ. ನಾಗಪಂಚಮಿ ದಿನ ಗಂಡಸರು ಮೊಣ್ಣಿನ ನಾಗಪ್ಪನಿಗೆ ಹಾಲು ಹಾಕುತ್ತಾರೆ. ಶಿರಿಯಾಳ್ ಷಷ್ಠಿ. ನಾಗರ ಪಂಚಮಿಯ ಮರುದಿನ ಶಿರಿಯಾಳ್ ಷಷ್ಠಿ ಪೂಜೆ. ರಾಘವೇಂದ್ರ ಸ್ವಾಮಿಗಳ ಆರಾಧನೆ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಪ್ರತಿಪದ ದ್ವಿತೀಯ ಹಾಗೂ ತೃತೀಯ ತಿಥಿಯಂದು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಅತ್ಯಂತ ವೈಭವದಿಂದ ಎಲ್ಲ ರಾಯರ ಮಠಗಳಲ್ಲಿ ಬಹುಭಕ್ತಿಯಿಂದ ಆಚರಿಸಲಾಗುತ್ತದೆ. ಮುಖ್ಯವಾಗಿ ಶ್ರಾವಣ ಮಾಸದ ಕೃಷ್ಣ ದ್ವಿತೀಯ ದಿನವು ಸ್ವಾಮಿಗಳ ವೃಂದಾವನಸ್ಥರಾದ ದಿನ. ಹಿಂದಿನ ದಿನವನ್ನು ಪೂರ್ವಾರಾಧನೆ ದಿನದೆಂದು, 2ನೇ ದಿನವನ್ನು ಆರಾಧನಾ ದಿನದೆಂದು, 3ನೇ ದಿನವನ್ನು ಉತ್ತರಾರಾಧನೆ ದಿನವೆಂದು ಆಚರಿಸಲಾಗುತ್ತದೆ. ನೂಲು ಹುಣ್ಣಿಮೆ ಅಥವಾ ರಕ್ಷಾಬಂಧನ. ಈ ದಿನದಂದು ಎಲ್ಲ ಗಂಡಸರು ಮನೆಯಲ್ಲಾಗಲಿ ಅಥವಾ ದೇವಸ್ಥಾನಗಳಲ್ಲಾಗಲಿ ಹೋಮ ಹವನ ಮಾಡಿ ವರ್ಷಕ್ಕೊಂದು ಸಲ ಶಾಸ್ತ್ರೀಯವಾಗಿ ಹೊಸ ಜನಿವಾರವನ್ನು ಹಾಕಿಕೊಳ್ಳುತ್ತಾರೆ. ಈ ಪೂರ್ಣಿಮಾ ದಿವಸ ರಕ್ಷಾಬಂಧನದ ಹಬ್ಬವು ಅಣ್ಣನಿಗೆ ತಮ್ಮನಿಗೆ ರಾಖಿಯನ್ನು ಕಟ್ಟಲಾಗುತ್ತದೆ. ಗೋಕುಳಾಷ್ಟಮಿ. ಶ್ರಾವಣ ಬಹುಳ ಅಷ್ಟಮಿಯನ್ನು ಗೋಕುಳಾಷ್ಟಮಿ ಅಥವಾ ಕೃಷ್ಣಾಷ್ಟಮಿ ಅಥವಾ ಜನ್ಮಾಷ್ಟಮಿ ಎಂದು ಕರೆಯುತ್ತಾರೆ. ಅಂದು ಭಗವಂತನಾದ ಶ್ರೀಕೃಷ್ಣನು ಮಧ್ಯರಾತ್ರಿ 12 ಗಂಟೆಗೆ ಅವತರಿಸಿದನು. ಇದು ಶ್ರೀ ವಿಷ್ಣುವಿನ ಅವತಾರಗಳಲ್ಲಿ 8ನೆಯ ಅವತಾರ. ಈ ದಿನ ವಿಶೇಷವಾಗಿ ಮೊಣ್ಣಿನಿಂದ ಕೃಷ್ಣ ಬಲರಾಮರ ಮೂರ್ತಿ ಮಾಡಲಾಗುತ್ತದೆ. ಆ ದಿನ ವಿಶೇಷವಾಗಿ ಉಪವಾಸ ಮಾಡಬೇಕು. ಆ ದಿನ ಮಧ್ಯರಾತ್ರಿ ಕೃಷ್ಣನ ಪೂಜೆ ಮಾಡಿ ಅರ್ಘ್ಯ ಮಾಡಿ ವಿಶೇಷವಾಗಿ ಕೃಷ್ಣನಿಗೆ ಶುಂಠಿ ಬೆಲ್ಲ, ಅಂಟಿನ ಉಂಡೆ, ಪುಟಾಣಿ, ಶೇಂಗಾ ತರತರದ ಉಂಡೆಗಳನ್ನು ಮಾಡಿ ನೈವೇದ್ಯ ಮಾಡಲಾಗುತ್ತದೆ. ಮರುದಿನ ಪಾರಣೆ ಮಾಡಿ ನೈವೇದ್ಯ ಮಾಡಲಾಗುತ್ತದೆ. ಇದು ಶ್ರಾವಣ ಮಾಸದ ವಿಶೇಷ ದಿನಗಳು, ಹಬ್ಬಗಳು. ಧನ್ಯವಾದ. ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಧಾರ್ಮಿಕ ಚಾನೆಲಿಗೆ ಸಬ್ಸ್ಕ್ರೈಬ್ ಮಾಡಿ.